ಎಲ್ಲರಿಗೂ ನಮಸ್ತೆ. ಇದು ನನ್ನ ಮೊದಲನೇ ಬ್ಲಾಗ್. ಆ್ಯಕ್ಚುಲಿ ಇವತ್ತು ಏನಕ್ಕೆ ಬ್ಲಾಗ್ ಮಾಡ್ತಾಯಿದ್ದೀನಿ ಅಂತಂದರೆ ದೆರ್ ಈಸ್ ಸಮಥಿಂಗ್ ಸ್ಪೆಷಲ್ ಟುಡೇ. ಅದೇನಪ್ಪ ಅಂತಂದರೆ ನಾವಿವತ್ತು ಪಾಪು ಕರ್ಕೊಂಡು ಹೊರಗಡೆ ಹೋಗ್ತಾಯಿದ್ದೀವಿ. ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಏನು ನಿಮಗೆ ಮುಂದೆ ಯಾವ ವೀಡಿಯೋಸಲ್ಲಿ ನೋಡ್ತಾ ಗೊತ್ತಾಗುತ್ತೆ. ಸೊ ಫಸ್ಟು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮಾಡಾಯಿತು. ಇವಾಗ ಎದ್ದು ಹೋಗಿ ಪಾಪುನ ಎಪ್ಸೋಣ. ಸೊ ಅವಳಿನ್ನ ಮಲಗಿದ್ದಾಳೆ, ಇನ್ನೂ ಫುಲ್ ಸ್ಲೀಪಿ ಮೂಡಲ್ಲೇ ಇದ್ದಾಳೆ. ಹೋಗಿ ಇವಾಗ ಎಪ್ಸಿ ಆ್ಯಂಡ್ ಕಮಾನ್ ನೋಡೋಣ ಏನು ಮಾಡ್ತಿದ್ದಾಳೆ ಚಿನ್ನಿ ಅಂತ. ಚಿನ್ನಿಮಾ ವೇಕಪ್ ಪುಟ್ಟಿ ಇನ್ನು ಅವಳಿಗೆ ಇನ್ನೂ ನಿದ್ದೆ ಬರ್ತಿದೆ, ಇನ್ನೂ ಮಲಗೋದ್ರಲ್ಲೇ ಇದ್ದಾಳೆ. ಸೊ ಹಂಗೂ ಹಿಂಗೂ ಸ್ವಲ್ಪ ಟೈಮ್ ತೊಗೊಂಡು ಎಪ್ಸಿ ಅವಳು ಸ್ವಲ್ಪ ರಿಫ್ರೆಶ್ ಆದಮೇಲೆ ಮಾರ್ನಿಂಗ್ ಟೈಮ್ ರಾಗಿ ಸರಿ ಕೊಡ್ತೀನಿ. ರಾಗಿ ಸರಿ ತಿನ್ನಿಸಿವಿ, ಅಮ್ಮ ತಿನ್ನಿಸ್ತಾರೆ. ಸೊ ಯಾರಿಗಾದ್ರೂ ಏನಾದರೂ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತಿದ್ರೆ ಕಮೆಂಟ್ಸ್ ಮಾಡಿ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಪಾಪು ರಾಗಿ ಸರಿ ತಿಂತಾಳೆ. ತಿನ್ಸೋದಂತೂ ಹೆವಿ ಕಷ್ಟ. ಆ್ಯಂಡ್ ಆಫ್ಟರ್ ದಟ್ ಅವಳು ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ದೆನ್ ಈ ಥರ ಔಟ್ಫಿಟ್ ಹಾಕಿ ರೆಡಿ ಮಾಡಿದೆ. ಸೊ ಕಮಾನ್ ಈಗ ಹೊರಡೋಣ. ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಆ್ಯಕ್ಚುಲಿ ಇವಾಗ ನಾವು ನಮ್ಮ ಆಂಟಿ ಮನೆಗೆ ಹೋಗ್ತಾಯಿದ್ದೀವಿ. ಸೊ ಅಲ್ಲಿಗೇನಕ್ಕೆ ಹೋಗ್ತಿದ್ದೀವಿ, ಅವ್ರ ಮನೇಲಿ ಇವತ್ತು ಏನು ಸ್ಪೆಷಲ್ ಡೇ ಏನಕ್ಕೆ ಅಂತ ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ಈಗ ಇನ್ನೇನು ಅವ್ರ ಮನೆ ರೀಚ್ ಆದ್ವಿ. ಸೊ ಅವ್ರ ಮನೇಲಿ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು. ಆದ್ದರಿಂದ ಪಾಪುನು ಕರ್ಕೊಂಡು ಇವತ್ತು ಫಸ್ಟ್ ಹೊರಗಡೆ ಹೋಗಿದ್ದೆ. ಆಫ್ಟರ್ ದಟ್ ಎಲ್ಲರೂ ಫ್ಯಾಮಿಲಿ ಎಲ್ಲ ಮೀಟ್ ಆಗಿದ್ವಿ. ಹ್ಯಾಡ್ ಅ ವೆರಿ ಗುಡ್ ಟೈಮ್. ಆ್ಯಂಡ್ ಅವಳಿಗೂ ಅಷ್ಟೇ ತುಂಬ ಚೇಂಜ್ ಓವರ್ ಇತ್ತು. ಎಲ್ಲರ ಜೊತೆ ಮಾತಾಡಿಕೊಂಡು ತಮಾಷೆ ಮಾಡ್ಕೊಂಡು ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ಲು. ಆ್ಯಂಡ್ ಈವನ್ ನಾನು ಕೂಡ ಅಷ್ಟೇ. ಸೊ ನೀವು ನೋಡ್ಬೋದು